ನೀನ್ ನನಗೆ ಡಿವೋರ್ಸ್ ನೋಟಿಸ್ ಯಾಕೆ ಕಳಿಸ್ದೆ ಅಂದ್ರೆ ನೀನ್ ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕಾಗಿತ್ತಲ್ಲ ನಾನ್ ನಿನ್ನಲ್ಲ ನೀನ್ ನನ್ನನ್ನ ಬಿಟ್ಟೆ ಅಂತ. ನೀವೇನ್ ಹೇಳ್ತಿದ್ದೀರಾ ಅಂತ ನನಗೊಂದು ಅರ್ಥ ಆಗ್ತಿಲ್ಲ. ಎಲ್ಲ ಅರ್ಥ ಆಗುತ್ತೆ, ಅರ್ಥನೂ ಆಗುತ್ತೆ, ಸರಿಯಾದ ಬುದ್ಧಿನೂ ಬರುತ್ತೆ. ತೆಗಿ ನೋಟಿಸ್ನ, ಓದು, ಸ್ವಲ್ಪ ಓದು, ಎಲ್ಲರಿಗೂ ಓದ್ ಹೇಳು. ಓದು, ತೆಗಿ. ಓ ನಾನಂತೂ ಮರ್ತೇ ಹೋಗಿದ್ದೆ, ನಿನಗೆ ಇಂಗ್ಲಿಷ್ ಓದಕ್ ಬರಲ್ಲ ಅಲ್ವಾ? ಮಮ್ಮಿ ಅದು ನಂಗೆ ಕೊಡಿ. ಸಮರ್ಥ್, ಏನ್ ಬರ್ದಿದೆ? ಅದೇನ್ ಬರ್ದಿದ್ಯೋ ಸರಿಯಾಗಿ ಬರ್ದಿರುತ್ತೆ, ತಪ್ಪಂತೂ ಬರ್ದಿರೋದಿಲ್ಲ. ಏನಪ್ಪಾ, ಸರಿ ಅಲ್ವಾ? ಏನ್ ಬರ್ದಿದ್ದಾರೆ ಸಮರ್ಥ್? ಓದು. ಎಲ್ಲ ನಿಜಾನೇ ಅಲ್ವಾ? ಅಯ್ಯೋ, ಅದ್ರಲ್ಲಿ ಏನ್ ಬರ್ದಿದ್ದಾರೆ? ಸಮರ್ಥ್, ಓದು. ಮಮ್ಮಿ ಇದ್ರಲ್ಲಿ ಬರ್ತಿದ್ದಾರೆ. ನೀವು ಮುಂದೆ ಓದು. ನೀವು ಸಮರ್ಥ್, ಏನ್ ಬರ್ದಿದ್ದಾರೆ ಖುಷಿ? ಹೇಳ್ತೀಯಾ ಇಲ್ಲ ನಾನು ಹೇಳ? ಇದ್ರಲ್ಲಿ ಏನ್ ಬರ್ತಿದೆ ಅಂದ್ರೆ, ನೀವು ಮೆಂಟಲಿ ಅನ್ಸ್ಟೇಬಲ್ ಅಂತೆ. ಅಂದ್ರೆ ಮಾನಸಿಕ ರೋಗಿ. ನಿಮ್ಗೆ ಪ್ಯಾನಿಕ್ ಅಟ್ಯಾಕ್ಸ್ ಆಗುತ್ತೆ. ನೀವು ಇದ್ದಕ್ಕಿದ್ದಾಗೆ ವೈಲೆಂಟ್ ಆಗ್ಬಿಡ್ತೀರಾ. ನಿಮ್ ಜೊತೆ ಇರೋದು ಸೇಫ್ ಅಲ್ಲ ಅಂತ ನೀವ್ ಯಾವಾಗ ಬೇಕಾದ್ರೂ ಇವ್ರ ಮೇಲೆ ಅಟ್ಯಾಕ್ ಮಾಡ್ಬೋದು ಅನ್ನೋ ಭಯ ಇವ್ರಿಗಿದೆ. ಅದಕ್ಕೆ ಇವ್ರಿಗೆ ನಿಮ್ಮಿಂದ ಡಿವೋರ್ಸ್ ಬೇಕಂತೆ. ನೀನಿಷ್ಟು ಕೀಳುಮಟ್ಟಕ್ಕೆ ಹೇಗೆ ಇಳಿತೀಯ ವನರಾಜ್? ಅಲ್ಲ, ನಾವಂತೂ ನಿಂಗೆ ಶತ್ರುಗಳ ಜೊತೆಲಿ ಕೂಡ ಸಭ್ಯತೆಯಿಂದ ಬದುಕೋದನ್ನು ಕಲಿಸಿದ್ವಿ. ಆದ್ರೆ ನೀನು... ನಾನ್ ಪ್ರತಿ ವಿಷಯದಲ್ಲೂ ನಿನ್ ಪರವಾಗೆ ನಿಂತಿದ್ದೀನಿ, ಆದ್ರೆ ಈ ವಿಷಯದಲ್ಲಿ ನಿಲ್ಲಲ್ಲ. ಪಾಪ, ಇಲ್ಲಿ ಏನ್ ನಡೀತಾ ಇದೆ? ದಿಸ್ ಇಸ್ ನಾನ್ ಸೆನ್ಸ್. ನೀವು ನಿಮ್ ಈಗೋನ ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಕ್ಕೆ ಮಮ್ಮಿನ ಅನ್ಸ್ಟೇಬಲ್ ಅಂತ ಇದ್ದೀರಾ. ಇದು ನನ್ನ ಮತ್ತೆ ನನ್ನ ವೈಫ್ ಮಧ್ಯೆ ಇರೋ ಪರ್ಸನಲ್ ಮ್ಯಾಟರ್. ನೀವ್ಯಾರು ಇದ್ರ ಮಧ್ಯೆ ಬರಬೇಡಿ. ನೆನ್ಪಿದ್ಯಾ ಅನುಪಮ, ನಿನಗೆ ಹೇಗ್ ಪ್ಯಾನಿಕ್ ಅಟ್ಯಾಕ್ಸ್ ಆಗ್ತಿತ್ತು? ಹೇಗ್ ನೀನು ಹುಚ್ಚಿ ತರ ಆಡ್ತಾ ಇದ್ದೆ ಅಂತ? ಹೇಗ್ ನೀನು ಅವತ್ತು ಅರ್ಧರಾತ್ರಿಲಿ ಹೊರಗಡೆ ಗಾರ್ಡನ್ ನಲ್ಲಿ ಉಯ್ಯಾಲೆ ಹಿಂದೆ ಹೋಗಿ ಕೂತ್ಕೊಂಡಿದ್ದೆ? ನೆನ್ಪಿದ್ಯಾ ಅವತ್ತು ಮದ್ವೆ ದಿನ ನೀನು ಪ್ರಜ್ಞೆ ತಪ್ಪಿದ್ದೆ, ಆಮೇಲೆ ಹೇಗೆ ಹುಚ್ಚಿ ತರ ಎಲ್ಲ ಆಡ್ದೆ ಅಂತ? ನೆನ್ಪಿದ್ಯಾ? ನನಗಂತೂ ನೆನ್ಪು ಇಲ್ಲ ಅದು ಎಷ್ಟು ಸರಿ ನಾನೇ ನಿನ್ನ ಹುಚ್ಚಿ ತರ ಆಡೋದು ನೋಡಿದ್ದೀನಿ ಅಂತ. ಯಾರಿಗ್ ಗೊತ್ತು ಮದ್ವೆಗೆ ಮುಂಚೆ ನಿನಗೆ ಈ ತರ ಎಷ್ಟು ಸರಿ ಆಗಿತ್ತು ಅಂತ. ಈಗ ನನಗೆ ಹೇಳ್ಬೇಡ ನಿನ್ ಮೆಂಟಲ್ ಕಂಡೀಷನ್ ಚೆನ್ನಾಗೇ ಇದೆ, ಏನು ಆಗಿಲ್ಲ ಅಂತ. ನಿನಗೂ ಗೊತ್ತಿದೆ ನೀನು ಮೆಂಟಲಿ ಅನ್ಸ್ಟೇಬಲ್ ಆಗಿದ್ಯಾ. ನಿನಗೆ ಗೊತ್ತು ನಿನ್ ತಲೆ ಸರಿ ಇಲ್ಲ ಅಂತ, ಮಾನಸಿಕವಾಗಿ ನಿನಗೆ ಹುಷಾರಿಲ್ಲ ಅಂತ. ಒಪ್ಕೋತೀಯಾ ನಿನಗೆ ಪ್ಯಾನಿಕ್ ಅಟ್ಯಾಕ್ಸ್ ಆಗುತ್ತೆ ಅಂತ? ಒಪ್ಕೋತೀಯೋ ಇಲ್ವೋ? ಒಪ್ಕೋತೀಯೋ ಇಲ್ವೋ? ಹೌದು, ಆಗುತ್ತೆ. ಅವತ್ತು
ಅವತ್ತು ನಾನು ಮನೆಯಿಂದ ಹೊರಗಡೆ ಹೋಗಿ ಉಯ್ಯಾಲೆ ಹಿಂದೆ ಬಚ್ಚಿಟ್ಕೊಂಡಿದ್ದೆ. ಭಯದಿಂದ ನನ್ನ ಕೈ ಕಾಲೆಲ್ಲ ನಡುಗ್ತಾ ಇತ್ತು. ಅಂದ್ರೆ ಇದೆಲ್ಲ ನಿಜ ಅಂತ ನೀನು ಒಪ್ಕೋತೀಯ ಅಲ್ವಾ? ಹೌದು, ಇದೆಲ್ಲ ನಿಜಾನೇ. ಆದ್ರೆ ಇದಕ್ಕೆ ಒಂದು ಕಾರಣ ಇದೆ. ಮತ್ತೆ ಏನದು ಕಾರಣ? ವನರಾಜ್ ಅವರೇ, ನನ್ ಕೂಗಾಟಕ್ಕೆ, ನನ್ ಭಯ, ನನ್ ಹೆದರಿಕೆಗೆ ಇದ್ದಿದ್ದು ಒಂದೇ ಕಾರಣ. ಅದು ನೀವು. ಒಂದು ಹೆಣ್ಣು ಯಾವಾಗ ನಡುಗ್ತಾಳೆ ಅಂದ್ರೆ ಅವಳ ಕಾಲ್ ಕೆಳಗಿರೋ ಭೂಮಿ ನಡುಗ್ದಾಗ. ಹಾಗೆ ನಿಮ್ ದ್ರೋಹ ನನ್ ವಿಶ್ವಾಸದ ಭೂಮಿಯನ್ನೇ ಅಲುಗಾಡಿಸ್ಬಿಡ್ತು. ನಿಮ್ ಸತ್ಯ ಹೊರಗ್ ಬಂದಾಗ ಮನಸ್ಸು ಚೂರಾಗೋಯ್ತು. ಯಾರನ್ನ ದೇವ್ರು ಅಂದ್ಕೊಂಡಿದ್ನು ಅವ್ರ ಗೋಮುಖ ವ್ಯಾಘ್ರ ಅಂತ ಗೊತ್ತಾದಾಗ ಹೃದಯ ಒಡೆದು ಹೋಗದೆ ಇನ್ನೇನಾಗತ್ತೆ? ಈ ಹುಚ್ಚುತನ, ಈ ಭಯ, ಈ ದೌರ್ಬಲ್ಯ ಎಲ್ಲ ನೀವು ಕೊಟ್ಟಿರೋ ಬಹುಮಾನ ವನರಾಜ್ ಅವರೇ. ನಾನ್ ಏನಾಗಿದ್ದೀನೋ ಅದಕ್ಕೆ ನೀವೇ ಕಾರಣ. ಯೋಚಿಸಿದ್ದೆ ಕತೆ ಎಷ್ಟೇ ಕಹಿಯಾಗಿದ್ರು ನಾನಿದ್ರ ಅಂತ್ಯನ ಕಹಿಯಾಗಕ್ ಬಿಡ್ಬಾರ್ದು ಅಂತ. ಆದ್ರೆ ಇವತ್ತು ಗೊತ್ತಾಯ್ತು, ನಿಮ್ ಕತೆ ಇಲ್ಲಿವರೆಗೂ ಕೇವಲ ಕಳಪೆ ಆಗಿತ್ತು. ಇವತ್ತು ನೀವದನ್ನ ಅಸಹ್ಯನೂ ಮಾಡ್ಬಿಟ್ರಿ. ಯಾವ ರೀತಿ ನೀನು ಪ್ರಶ್ನೆ ಕೇಳಿದ್ಯೋ ನಾನು ಅದೇ ರೀತಿ ನಿನಗುತ್ತರ ಕೊಡ್ತೀನಿ. ನೀನು ನನ್ನನ್ನ ನನ್ನ ಮನೆಯಲ್ಲಿ, ನನ್ನ ಆಫೀಸಲ್ಲಿ ಎಲ್ಲ ಕಡೆ ನನ್ನನ್ನ ಅವಮಾನ ಮಾಡ್ದೆ. ಇವಾಗ ನಿನಗೆ ಗೊತ್ತಾಗುತ್ತೆ ಅವಮಾನ ಅಂದ್ರೆ ಏನು ಅಂತ. 25 ವರ್ಷದಿಂದ ನಿಮ್ಮ ಹೆಂಡತಿ ಆಗಿದ್ಕೊಂಡು ನಾನ್ ಕಲ್ತಿದ್ದು ಒಂದೇ ವಾಕ್ಯ ವನರಾಜ್ ಅವ್ರೆ, ಅವಮಾನ ಅಂದ್ರೆ ಏನು, ಕೊರ್ಗಿ ಕೊರ್ಗಿ ಬಾಳೋದು ಅಂದ್ರೆ ಏನು ಅಂತ. ಈಗ ಕೊರಗೋದನ್ನ ಬಿಟ್ಟು ನಾನ್ ಮುಂದೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಆದ್ರೆ ನಿಮ್ಮಿಂದ ಅದನ್ನು ನೋಡೋಕಾಗ್ತಿಲ್ಲ ಅಲ್ವಾ? 25 ವರ್ಷದ ಪ್ರೀತಿ ಗಂಧದ ಮರದ ತರ ಇರುತ್ತೆ. ಕಡಿದ್ರೂ ಕೂಡ ಅದ್ರ ಗಂಧ ಗಾಳಿಯಲ್ಲಿ ತುಂಬಾ ದಿನ ತನಕ ಇರುತ್ತೆ. ಆದ್ರೆ ಇಲ್ಲಂತೂ ಯಾವುದು ಉಳ್ದಿಲ್ಲ. ಒಬ್ಳು ಹೆಣ್ಣು ಇಷ್ಟು ವರ್ಷಗಳಲ್ಲಿ ಪ್ರೀತಿಯ ಅದೆಷ್ಟು ಎಳೆಗಳನ್ನ ನೇಯ್ದಿರ್ತಾಳೆ, ಎಷ್ಟು ಗಂಟುಗಳನ್ನ ಕಟ್ಕೊಂಡಿರ್ತಾಳೆ ಅಂದ್ರೆ ಅವಳು ಬೇಕು ಅಂದ್ರೂ ಅದನ್ನ ಬಿಚ್ಚಕ್ಕಾಗಲ್ಲ. ಆದ್ರೆ ಇವತ್ತು ನಿಮ್ಮ ನಡವಳಿಕೆ, ಪ್ರೀತಿ, ಸಂಬಂಧ, ಅನುಬಂಧದ ಎಲ್ಲ ಗಂಟನ್ನು ಬಿಚ್ಚಿಬಿಡ್ತು. ಯಾವುದೋ ಒಂದು ಮೂಲೆಯಲ್ಲಿ ಇವತ್ತಿಗೂ ಒಂದು ಭಾವನೆ ಜೀವಂತವಾಗಿತ್ತು. ಇವತ್ತು ಅದು ಸತ್ತು ಹೋಯ್ತು. ಎಲ್ಲ ಮುಗ್ದು ಹೋಯ್ತು. ಕೇಳಿಸ್ತಾ ನಿಮ್ಗೆ? ಎಲ್ಲ ಮುಗ್ದು ಹೋಯ್ತು. ಒಳ್ಳೇದಾಯ್ತು, ತುಂಬಾ ಒಳ್ಳೇದಾಯ್ತು. ಇವತ್ತು ನೀವೇನೇನ್ ಮಾಡಿದ್ರೋ ಅದನ್ನ ಎಲ್ರ ಮುಂದೆ ಮಾಡಿತ್ತು. ಈಗ ತುಷಾರ್ ನನ್ ಮೇಲೆ ದೋಷ ಹೊರಿಸಲ್ಲ. ಅತ್ತೆ ನನ್ಗೆ ಹೇಳಲ್ಲ ನನ್ ಮಗನ್ನ ಕ್ಷಮಿಸ್ಬಿಡು ಅಂತ. ಯಾಕಂದ್ರೆ ಇವತ್ತು ಅವರು ಕಣ್ಣಾರೆ ನೋಡ್ಬಿಟ್ರು ನನ್ ಮಗ ಕ್ಷಮೆಗಲ್ಲ, ದ್ವೇಷ ಮಾಡಕ್ಕೂ ಲಾಯಕ್ಕಿಲ್ಲ ಅಂತ. ನನ್ ಕಷ್ಟನ ಸುಲಭ ಮಾಡಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ ಯು. ಹಾಗೆ ಈ ನೋಟಿಸ್ಗೆ ಉತ್ತರ ಕೊಟ್ಟಿದ್ದಕ್ಕೆ
ಇದಕ್ಕೂ ಕೂಡ ತುಂಬಾ ತುಂಬಾ ಥ್ಯಾಂಕ್ ಯು. ನೀವು ನನ್ನ ಮೇಲೆ ಕೆಸರೆರಚಿದ್ರಿ, ನನ್ನ ಮೇಲೆ ಕಳಂಕ ಹೊರ್ಸಕ್ ಪ್ರಯತ್ನ ಪಟ್ರಿ. ಆದ್ರೆ ಯಾವಾಗ ಒಬ್ಳು ಹೆಣ್ಣು, ಒಬ್ಬ ಹೆಂಡತಿ, ಒಬ್ಬ ತಾಯಿ ಹೃದಯ ಘಾಸಿ ಆಗುತ್ತೋ ಆಗದು ಬೆಂಕಿ ಆಗ್ಬಿಡುತ್ತೆ. ಹಾಗೆ ಬೆಂಕಿಗೆ ಕಳಂಕ ತಾಗೋದಿಲ್ಲ ವನರಾಜ್ ಅವರೇ. ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಮಾಡಿ, ಎಷ್ಟು ಕೀಳ್ಮಟ್ಟಕ್ಕೆ ಇಳಿಬೇಕೋ ಇಳಿರಿ, ಏನ್ ಅಪವಾದ ಹೊರಿಸ್ಬೇಕೋ ಹೊರಿಸಿ, ನಾನು ತುಂಬಿದ ನ್ಯಾಯಾಲಯದಲ್ಲಿ ಬಂದು ಇಡೀ ಪ್ರಪಂಚದ ಮುಂದೆ ಒಂದೊಂದು ಪ್ರಶ್ನೆಗೂ ಉತ್ತರ ಕೊಡ್ತೀನಿ. ನೀವು ಮನೆ ಬಿಟ್ಬಿಟ್ರಿ, ನಾನು ಭಯ ಬಿಟ್ಬಿಟ್ಟೆ. ಈಗ ನಾನಾ ಅನುಪಮ ಅಲ್ಲ ನಿಮ್ ಕೋಪ ಕಂಡು ಗಡಗಡ ಅಂತ ನಡುಕೊಂಡು ನಿಲ್ಲೋದಕ್ಕೆ. ಒಳ್ಳೆ ರೀತಿಲಿ ಕತೆ ಮುಗಿಯತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಕತೆಯಲ್ಲಿ ಇನ್ನೂ ಕೆಲವು ಪುಟಗಳು ಬರೆಯಕ್ ಬಾಕಿ ಇದೆ ಅಂದ್ರೆ ನಾನು ಅದಕ್ಕೂ ಸೈ. ಆದ್ರೆ ಈ ಸಲ ಕಥೆ ಬೇರೆ ಆಗಿರುತ್ತೆ. ಯಾಕಂದ್ರೆ ಈಗಿರೋ ಅನುಪಮಾನೇ ಬೇರೆ. ಮತ್ತೆ ಈ ಮಾತನ್ನ ನೀವು ನೆನ್ಪಲ್ಲಿಟ್ಕೊಳ್ಳಿ. ಹಾಗಾದ್ರೆ ಈಗ ಅನುಪಮ ಬದಲಾಗಿದ್ದಾಳೆ ಅಂದ್ರೆ ನಾನು ಕೂಡ ಮೊದ್ಲಿನ ವನರಾಜ್ ಆಗಿ ಇರೋದಿಲ್ಲ. ಇನ್ನು ಯಾವುದೇ ಕರುಣೆ ತೋರ್ಸಲ್ಲ. ಆಗೋದೇನಿದ್ರು ಯುದ್ಧ ಮಾತ್ರ.